सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಭಗವಂತ ತನ್ನ ಸ್ವರೂಪವನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. 15ನೇ ಶ್ಲೋಕ ನೋಡಿದ್ವಿ. ಈಗ ಮುಂದುವರಿಸ್ತಾ 16ನೇ ಶ್ಲೋಕ ನೋಡಬೇಕು. ಇಲ್ಲಿ ಭಗವಂತ ಡೀಟೇಲ್ ಆಗಿ ಎಲ್ಲವೂ ನಾನೇ ಅಂತ ಹೇಳ್ತಾ ಹೋಗ್ತಾನೆ. ಎಲ್ಲವೂ ನಾನೇ ಆಗಿರೋದ್ರಿಂದ ನೀನು ಯಾವುದೇ ರೂಪದಲ್ಲಿ ನನ್ನನ್ನು ಪೂಜಿಸಿದ್ರು ಭಜಿಸಿದ್ರು ಅದೆಲ್ಲವೂ ನನಗೆ ಸೇರುತ್ತೆ ಅಂತ ಹೇಳ್ತಾನೆ. ಯಾವ ರೂಪದಲ್ಲಾದರೂ ನೀನು ಭಜಿಸು ಅಂತ ಅಲ್ವಾ. 15ನೇ ಶ್ಲೋಕದಲ್ಲಿ ಏನು ಹೇಳಿದ್ದ ಅವನು, ಹೀಗೆ ಕೆಲವರು ಜ್ಞಾನಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ, ಇನ್ನು ಕೆಲವರು ವಿಶ್ವರೂಪನಾದ ನನ್ನನ್ನು ಏಕಭಾವದಿಂದ, ಮತ್ತೆ ಕೆಲವರು ಭೇದ ಭಾವದಿಂದ ವಿಧ ವಿಧವಾಗಿ ಭಜಿಸುತ್ತಾರೆ. ಹೇಗೆ ಬೇಕಾದರೂ ಭಜಿಸ್ಬೋದು, ಆಯಿತಾ. ಮುಂದುವರೆಸ್ತಾ 16ನೇ ಶ್ಲೋಕ 9ನೇ ಅಧ್ಯಾಯ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಈ ಅಧ್ಯಾಯದಲ್ಲಿ ಭಗವಂತ ಎಲ್ಲವೂ ನಾನೇ ಅಂತ ಹೇಳ್ತಿದ್ದಾನೆ. ಅಂದರೆ ಎಲ್ಲವೂ ಭಗವಂತನ ರೂಪವೇ, ಅದು ಅವನ ಸೃಷ್ಟಿ ಅಲ್ಲ, ಎಲ್ಲವೂ ಭಗವಂತನೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಯಾಗವೂ ನಾನೇ, ಯಜ್ಞವೂ ನಾನೇ, ಸ್ವಾಧಾಕಾರವೂ ನಾನೇ, ಸ್ವಾಹಾಕಾರವೂ ನಾನೇ, ಆಜ್ಯವೂ ನಾನೇ. ಅಲ್ಲಿ ಅಗ್ನಿಸ್ವರೂಪನಾದ ಯಜ್ಞೇಶ್ವರನೂ ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಗಳು ನಾನೇ. ಅದು ಹೋಮಕುಂಡ ಮಾಡಿಕೊಂಡು ಆ ಅಗ್ನಿಯಲ್ಲಿ ಎಲ್ಲವನ್ನು ಹಾಕ್ತಾರೆ ಅಲ್ವಾ. ಹಾಗೆ ಯಾರು ಯಜ್ಞ ಮಾಡ್ತಾ ಇದ್ದಾರೋ ಅವನೂ ಭಗವಂತನೇ, ಅಗ್ನಿಯೂ ಭಗವಂತನೇ, ಆ ಹವಿಸ್ಸು ಕೂಡ ಭಗವಂತನೇ, ಎಲ್ಲವೂ ನಾನೇ ಅಂತ ಹೇಳ್ತಾ ಇದ್ದಾನೆ. ಮುಂದುವರೆಸ್ತಾ ಎಲ್ಲವೂ ಡೀಟೇಲ್ ಆಗಿ ನಾನೇ ಅಂತ ಹೇಳ್ಕೊಂಡು ಹೋಗೋದೇ ಇರೋದ್ರಿಂದ ನಾನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೇನೆ. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮ ಯಜುರೇವ ಚ. ಎಲ್ಲವೂ ನಾನೇ, ಯಜ್ಞ ಮಾಡೋರು ನಾನೇ ಅಂತ ಹೇಳಿದ ಮೇಲೆ, ಯಜ್ಞೇಶ್ವರನು ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿ ನಾನೇ ಅಂತ ಹೇಳಿದ ಮೇಲೆ ಅದನ್ನು ಸ್ವೀಕರಿಸೋರು ಯಾರೋ ಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಈ ಜಗತ್ತಿನ ತಾಯಿ, ತಂದೆ, ಪೋಷಕ ಮತ್ತು ತಾತನು ನಾನೇ. ಜಗತ್ತಿಗೆ ತಾಯಿ ತಂದೆ ನಾನೇ, ಪೋಷಕ ನಾನೇ, ತಾತನು ನಾನೇ. ವೇದಗಳಲ್ಲಿ ಹೇಳಿರುವ ಪವಿತ್ರವಾದ ಓಂಕಾರವೂ ನಾನೇ ಮತ್ತು ಆ ವೇದಗಳು ನಾನೇ. ವೇದಗಳು ಕೂಡ ನಾನೇ. ಅದರಿಂದ ನೋಡಿ, ನಾವು ಭಗವಂತನಿಗೆ ಸರೆಂಡರ್ ಆಗಬೇಕು ಅಂತ ಹೇಳ್ತಾರಲ್ವ. ಸಾಧನೆಯಲ್ಲಿ ಸಂಪೂರ್ಣವಾಗಿ ನೀನು ನಿನ್ನನ್ನು ಭಗವಂತನಿಗೆ ಅರ್ಪಿಸ್ಕೊಂಬಿಡು, ಆಗ ಶರಣಾಗತಿ, ಆಗ ಎಲ್ಲವೂ ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾರಲ್ವ. ಏನು ಭಗವಂತನಿಗೆ ಶರಣಾಗೋದು ಅಂದ್ರೇನು?
ಶಾಸ್ತ್ರಕ್ಕೆ ಶರಣಾಗೋದು ಅಂತ. ಏನಕ್ಕೆ ಶಾಸ್ತ್ರಕ್ಕೆ ಶರಣಾಗೋದು ಅಂದರೆ ಎಲ್ಲವೂ ಅವನೇ ಅಲ್ವಾ ಇಲ್ಲಿ ಹೇಳ್ಕೊಳ್ತಾ ಇರೋದು. ಅವನು ಆ ವೇದಗಳು ನಾನೇ. ಶರಣ ಹೋಗೋದು ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಕಾಯಿ ಹಣ್ಣು ಮಾಡಿಸೋದು, ನಮಸ್ಕಾರ ಮಾಡೋದು, ಅದು ಶರಣಾಗತಿ ಅಲ್ಲ. ಶಾಸ್ತ್ರಕ್ಕೆ ಶರಣ ಹೋಗೋದು ನಿಜವಾದ ಶರಣಾಗತಿ. ಅಲ್ಲಿ ಓಂಕಾರವು ನಾನೇ ಮತ್ತು ಆ ವೇದಗಳು ಕೂಡ ನಾನೇ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಗತಿರ್ಬತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮೌವ್ಯಯಂ. ಈ ಜಗತ್ತಿಗೆ ಗತಿ ನಾನೇ, ಅದರ ಭರಣ ಮಾಡುವವನು ಪ್ರಭು ಮತ್ತು ಸಾಕ್ಷಿಯು ನಾನೇ. ಜಗತ್ತಿಗೆ ನಿವಾಸ ಸ್ಥಾನವು ಆಶ್ರಯದಾತನು, ಆಪ್ತನು, ಉತ್ಪತ್ತಿ ಸ್ಥಿತಿ ಪ್ರಳಯಕಾರನು ಮತ್ತು ಅವ್ಯಯ ಬೀಜನು ನಾನೇ. ಈ ಜಗತ್ತಿನ ಗತಿ ನಾನೇ. ಗತಿ ಅಂತ ಹೇಳಿದ್ರೆ ಏನದು? ಒಂದು ಗುರಿ ಅಲ್ವಾ? ಎಲ್ಲಕ್ಕಿಂತ ಮಿಗಿಲಾಗಿ ಅದು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿರೋ ಒಂದು ಗುರಿ ಅದು ನಾನೇ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಜೀವನದಲ್ಲಿ ಪಡ್ಕೊಳ್ಬೇಕಾಗಿರೋದು ಏನೇನೋ ಅಲ್ಲ, ಬೇಕಾದಷ್ಟು ಏನೇನೋ ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವಿ, ಅದಲ್ಲ ಗತಿ. ಪರಮಗತಿ ಯಾವುದು? ಆ ಭಗವಂತನನ್ನು ಪಡೆಯುವುದೇ ಪರಮಗತಿ ಎಲ್ಲರಿಗೂ. ಆ ಗತಿ, ಜಗತ್ತಿನ ಗತಿ ನಾನೇ ಅಂತ ಹೇಳ್ತಾನೆ. ಅದರ ಭರಣ ಮಾಡುವವನು ಪ್ರಭು ಮತ್ತು ಸಾಕ್ಷಿಯು ನಾನೇ. ಅದಕ್ಕೆ ಆ ದಾರಿಯಲ್ಲಿ ಹೋಗಲಿಕ್ಕೆ ನಿಮಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ಯಾರು? ಅದು ನಾನೇ. ಏನು ಗಮ್ಮತ್ತು ನೋಡಿ, ಎಲ್ಲವೂ ಅವನೇ. ಆ ಗತಿನೂ ಅವನೇ, ಸಾಧನೆಯೂ ಅವನೇ, ಸಾಧ್ಯವೂ ಅವನೇ, ಎಲ್ಲವೂ ಅವನೇ. ಅದಕ್ಕೆ ಗತಿರ್ ಭರ್ತ ಅಂತ ಹೇಳ್ತಾನೆ ಇಲ್ಲಿ. ಭರ್ತ ಅಂತ ಹೇಳಿದ್ರೆ ಸಂಪೂರ್ಣ ಜಗತ್ತಿನ ರಕ್ಷಣೆಯನ್ನು ಮಾಡುವವನು ಅಂತ ಗತಿರ್ ಭರ್ತ ಅಂತ ಹೇಳಿದ್ರೆ. ಪ್ರಭು ಅಂತ ಹೇಳ್ತಾರೆ ನೋಡಿ, ಎಲ್ಲ ಶಬ್ದಗಳು ನೋಡಿ ಎಷ್ಟು ಚೆನ್ನಾಗಿದೆ. ಗತಿರ್ ಭರ್ತ, ಪ್ರಭು, ಸಾಕ್ಷಿ. ಅವನೇ ಪ್ರಭು, ಅವನೇ ರಾಜ, ಅವನೇ ಸಾಕ್ಷಿ, ಅದನ್ನೇ ನೋಡ್ತಾ ಇರೋನು ಅವನೇ ಎಲ್ಲ. ನಿವಾಸ ಅವನೇ, ಆ ನಿವಾಸ. ಶರಣಂ ಸುಹೃತು ಅಂತ ಹೇಳ್ತಾನೆ. ಶರಣ ಹೋಗೋದು ಅಂತ ಹೇಳ್ತೀವಲ್ವ, ಅದು ಕೂಡ ಅವನೇ. ಏನು ನಮ್ಮದು ಅಂತ ಏನು ಬಿಡಲೇ ಇಲ್ಲ ಅವನಲ್ಲಿ, ಎಲ್ಲವೂ ಭಗವಂತನೇ. ಅವನು ಶರಣಾಗತ ವತ್ಸಲ ಭಗವಂತ. ಆ ಶರಣು ಅದು ಕೂಡ ನಾನೇ ಅಂತ ಹೇಳ್ತಾನೆ. ಪ್ರಭವ ಪ್ರಲಯ ಸ್ಥಾನಂ. ಸಮಸ್ತ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಎಲ್ಲವೂ ಭಗವಂತನೇ. ಅವನೇ ಹೇಳ್ಕೊಳ್ತಾ ಇದ್ದಾನೆ, ಅವನ ಸ್ವರೂಪವನ್ನು ಅವನೇ ಹೇಳ್ಕೊಳ್ತಾ ಇದ್ದಾನೆ. ಪ್ರಳಯಕಾರನು ಮತ್ತು ಅವ್ಯಯ ಬೀಜನು ನಾನೇ. ಅಂದರೆ ಆ ಬೀಜ ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾನೆ. ನಾಶ ಆಗದೇ ಇರುವಂತಹ ಬೀಜ ಅದು ಕೂಡ ನಾನೇ ಅಂತ ಮುಂದುವರಿಸ್ತಾ, 19ನೇ ಶ್ಲೋಕ. ತಾಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಸೂರ್ಯನ ಮೂಲಕ ಪ್ರಪಂಚಕ್ಕೆ ಶಾಖವನ್ನು ಕೊಡುವವನು ಮತ್ತೆ ಮಳೆಗೆರೆಯುವವನು ನಾನೇ. ಹೇ ಅರ್ಜುನ, ಅಮೃತವೂ ನಾನೇ, ಮೃತ್ಯುವು ನಾನೇ. ಮಾತ್ರವಲ್ಲ, ಸತ್ ಮತ್ತು ಅಸತ್ತು ಎರಡೂ ನಾನೇ. ನೋಡಿ, ಅದಕ್ಕೆ ಹೆದರಬೇಕಾಗಿಲ್ಲ. ಭಗವಂತ ಮಳೆನೂ ಅವನೇ ಕೊಡೋದು, ಶಾಖನೂ ಅವನೇ ಕೊಡೋದು. ಮಳೆಗೆರೆಯುವವನು ಅವನೇ, ಬಿಸಿಲು ಕೊಡುವವನು ಅವನೇ. ಅಮೃತವೂ ನಾನೇ, ಮೃತವೂ ನಾನೇ. ಅಮೃತ ಅಂದರೆ ಸಾವಿಲ್ಲದೆ ಇರೋಲ್ಲ. ಅಮೃತವೂ ಅವನೇ, ಮೃತ್ಯುವು ಅವನೇ. ಮಾತ್ರವಲ್ಲ, ಸತ್ ಮತ್ತು ಅಸತ್. ಸತ್ ಮತ್ತು ಅಸತ್ ಅಂದರೆ
ಯಾವಾಗಲೂ ಇರುವಂಥದ್ದು ಯಾವುದಿದೆಯೋ ಅದು ಕೂಡ ಅವನೇ. ಅಸತ್ ಯಾವುದು ಟೆಂಪ್ರರಿ ಆಗಿರುತ್ತೋ, ಸತ್ ಅಸತ್ ಅಂದರೆ ಈ ಶರೀರ ಅಸತ್ ಪದಾರ್ಥ, ಸತ್ ಪದಾರ್ಥ ನಮ್ಮಲ್ಲಿರುವ ಚೈತನ್ಯ ಶಕ್ತಿ, ಅದು ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ತ್ರೈವಿದ್ಯಾ ಮಾಂ ಸೋಮಪಾಪೂತ ಪಾಪಾಃ ಯಜ್ಞೈರಿಷ್ವಾ ಸ್ವರ್ಗತಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಕರ್ಮ ಭಾಗದಲ್ಲಿ ಶ್ರದ್ಧೆ ಇರುವ ಸೋಮಯಾಜಿಗಳು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗವನ್ನು ಬೇಡಿಕೊಂಡು ಅವರು ಆ ಪುಣ್ಯ ಬಲದಿಂದ ಅದನ್ನು ಹೊಂದಿ ದಿವ್ಯ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತಾರೆ. ಕರ್ಮಭಾಗ ಶ್ರದ್ಧೆಯಿಂದ ಸೋಮಯಾಜಿಗಳು, ಗೊತ್ತಲ್ಲ ಯಾಜಿ ಅಂತ ಹೇಳ್ತಾರಲ್ಲ, ಸೋಮಯಾಜಿಗಳು ಅವರು ಯಜ್ಞವನ್ನು ಮಾಡಿ ಏನು ಮಾಡ್ತಾರೆ, ಅವರಿಗೆ ನನಗೆ ಇದೇ ಫಲ ಬೇಕು ಅಂತ ಕೇಳ್ಕೊಳ್ತಾರೆ. ಸ್ವರ್ಗ, ಸುಖ ದುಃಖ ಬೇಕು, ಸುಖ ದುಃಖ ಮೀರಿದ ಒಂದು ಯಾವಾಗಲೂ ಆನಂದವಾಗಿರುವಂಥ ಒಂದು ಸ್ಥಿತಿ ಬೇಕು ಅಂತ. ಆ ಕರ್ಮಭಾಗವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ಕೊಡ್ತಾನೆ. ಅವರು ಸ್ವರ್ಗವನ್ನು ಪಡಿತಾರಂತೆ. ಪುಣ್ಯವನ್ನೇ ಮಾಡಿದರೆ ಸ್ವರ್ಗಲೋಕ. ಆ ಪುಣ್ಯ ಬಲವನ್ನು ಹೊಂದಿದ ಮೇಲೆ ಅವರೇನು ಮಾಡ್ತಾರೆ, ದಿವ್ಯ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತಾರೆ ಅಂತ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಮ್ಮ ಅಕೌಂಟಲ್ಲಿ ಏನಿರುತ್ತೆ ಪಾಪ ಪುಣ್ಯಗಳು, ಅದು ಹೇಗೆ ಯಾವಾಗ ಅದು ಏನು ಹೇಳ್ತಾರೆ FD ಥರ ಮೆಚೂರ್ ಆಗುತ್ತೋ, ಒಂದು ಸಲ ಯಾರಿಗೆ ಗೊತ್ತು ಯಾವುದೋ ಜನ್ಮದಲ್ಲಿ ಬರೀ ಪುಣ್ಯನೇ ನಮಗೆ ಸಿಕ್ಬಿಟ್ರೆ, ಇವಾಗ ಇದರಲ್ಲಿ ಈ ಸ್ಲಾಟಲ್ಲಿ ನಿಂಗೆ ಬರೀ ಪುಣ್ಯನೇ ಅನುಭವಿಸ್ಬೇಕು ಅದರ ಫಲ ಅಂತಂದರೆ ಸ್ವರ್ಗದಲ್ಲಿರ್ತೀವಿ ನಾವು. ಬರೀ ಪಾಪನೇ ಅನುಭವಿಸ್ಬೇಕು ಈಗ ನಿಮಗೆ ಅಂತ ಕೊಟ್ಟರೆ ಇದು ನರಕದಲ್ಲಿರ್ತೀವಿ. ಭೂಮಿ ಮೇಲೆ ಬಂದಿದ್ದೀವೋ ಪಾಪ ಪುಣ್ಯಗಳ ಮಿಶ್ರಣ. ಅದರಿಂದ ಒಳ್ಳೆ ಕೆಲಸಗಳನ್ನೇ ಮಾಡಿ ನಾನು ಪುಣ್ಯವನ್ನು ಸಂಪಾದಿಸ್ತೀನಿ ಅಂದರೆ ಆ ಹೆಚ್ಚು ಪುಣ್ಯವನ್ನು ಸಂಪಾದಿಸಿದ ಮೇಲೆ ಸ್ವರ್ಗ ಕಳಿಸ್ತಾನೆ ಭಗವಂತ. ಅಲ್ಲಿಗೆ ಹೋದ್ಮೇಲೆ ಆ ಪುಣ್ಯ ಮಾಡಿದ್ದದ್ದು ಏನು ಪುಣ್ಯ ಫಲ ಇರುತ್ತಲ್ಲ ಅದೆಲ್ಲ ಖರ್ಚಾಗೋವರೆಗೂ ಸ್ವರ್ಗದಲ್ಲಿ ಇರ್ಲಿಕ್ಕೆ ಬಿಡ್ತಾನೆ. ಆ ನಂತರ ಮತ್ತೆ ವಾಪಸ್ ಕಳಿಸ್ತಾನೆ. ಎಲ್ಲಿಗೆ ಕಳಿಸ್ತಾನೆ ಗೊತ್ತಿಲ್ಲ. ಅದು ಯಾಕೆಂದರೆ ಅದು ಹೇಗೆ ಅವನು ಆ ಪಾಪ ಪುಣ್ಯಗಳನ್ನು ಅದರ ಫಲಗಳನ್ನು ಬಿಡುಗಡೆ ಮಾಡ್ತಾನೋ ಹಾಗೆ ಸಿಗ್ತಾ ಹೋಗುತ್ತೆ. ಈ ಸೋಮಯಾಜಿಗಳು ಹಾಗೆ ಮಾಡ್ತಾರಂತೆ ನೋಡಿ. ಅವರು ಸ್ವರ್ಗವನ್ನೇ ಬಿಡ್ಕೊಂಡು ನನಗೆ ಸ್ವರ್ಗನೇ ಬೇಕು ಅಂತ ಬೇಡ್ಕೊಂಡು ಅವರು ಆ ಪುಣ್ಯ ಬಲದಿಂದ ಅದನ್ನು ಹೊಂದಿ ದಿವ್ಯ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸ್ತಾರೆ ಅವರು. ಆ ಪುಣ್ಯ ಸ್ವರ್ಗದಲ್ಲೇ ಅನುಭವಿಸ್ಬೇಕು ಅಂತಿಲ್ಲ, ಸಂಪೂರ್ಣವಾಗಿ ಪುಣ್ಯನೇ ಅನುಭವಿಸ್ಬೇಕು ಅಂದ್ರೆ ಸ್ವರ್ಗ. ಅದೇ ಪುಣ್ಯವನ್ನು ಅವರು ಭೂಲೋಕದಲ್ಲಿ ಕೂಡ ಅನುಭವಿಸ್ಬೋದು. ಯಥೇಚ್ಛವಾಗಿ ಬರುವಂತಹ ಪುಣ್ಯವನ್ನು ಇಲ್ಲಿ ಭೂಲೋಕದಲ್ಲಿ ಕೂಡ ಅವರು ಅನುಭವಿಸ್ಬೋದು. ಅಂದರೆ ಹೆಚ್ಚು ಸುಖವನ್ನು ಅವರು ಹೊಂದಿರ್ತಾರೆ ಅಂತ ಅಷ್ಟೇ. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಅವರು ಸಂಪೂರ್ಣ ಸ್ವರ್ಗಲೋಕದಲ್ಲಿ ಆ ಪುಣ್ಯವನ್ನು ಅನುಭವಿಸ್ತಾರೆ ಅಂತ. ಹಾಗೆ ಅನುಭವಿಸಾದ್ಮೇಲೆ ಏನು ಆಗುತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮ ಕಾಮಾ ಲಭಂತೆ. ಹೀಗೆ ಸ್ವರ್ಗ ಸುಖವನ್ನು ಸಾಕಷ್ಟು ಅನುಭವಿಸಿ ಪುಣ್ಯವು ಕ್ಷೀಣವಾದ ಕೂಡಲೇ ಪುನಃ ಈ ಕರ್ಮಭೂಮಿಗೆ ಹಿಂತಿರುಗುತ್ತಾರೆ. ಈ ರೀತಿ ಕರ್ಮಕಾಂಡವನ್ನೇ ಅವಲಂಬಿಸಿರುವವರು ಸಂಸಾರ ಚಕ್ರದಲ್ಲೇ ತಿರುಗುತ್ತಾರೆ. ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ, ಸ್ವರ್ಗ ಸುಖವನ್ನೇ ಬೇಕು ಅಂತ ಬಯಸಿದವ್ರಿಗೆ ಸಿಗತ್ತೆ. ಅದು ಆ ಸ್ವರ್ಗ ಸುಖವನ್ನು ಸಾಕಷ್ಟು ಅನುಭವಿಸಿದ ಮೇಲೆ ಏನಾಗುತ್ತೆ,
ಆ ಪುಣ್ಯ ಎಲ್ಲ ಕ್ಷೀಣ ಆದಮೇಲೆ ಮತ್ತೆ ಅವರು ಪುನಃ ಈ ಕರ್ಮಭೂಮಿ ಯಾವುದು, ಇದು ಭೂಲೋಕ, ಕರ್ಮಭೂಮಿಗೆ ಇಲ್ಲಿ ಕಳಿಸ್ತಾರೆ. ಹಾಗೆ ಇಲ್ಲಿ ಬಂದು ಮತ್ತೆ ಅವರು ಅದೇ ಕರ್ಮಗಳನ್ನು ಮಾಡಿದ್ರೆ, ಈಗ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಪುಣ್ಯ, ಮೊದಲಿಂದನೂ ಹೇಳಿದಾರಲ್ಲ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ. ಈ ಕರ್ಮ ಸಾಕಷ್ಟು ನೋಡಿದೀವಿ ನಾವು ಕರ್ಮಯೋಗದಲ್ಲೆಲ್ಲ. ಕಾರ್ಮಿಕ್ ಅಕೌಂಟ್, ಅದೇನು ನಮಗೆ ಅಕೌಂಟಲ್ಲಿ ಸೆಟ್ಲ್ ಆಗಿರುತ್ತೋ ಕರ್ಮ, ಒಳ್ಳೆ ಕೆಲಸ ಮಾಡಿದರೆ ಪುಣ್ಯವನ್ನು ಸಂಪಾದಿಸಿದ್ರೆ ಅದನ್ನು ಸ್ವರ್ಗಲೋಕದಲ್ಲಿ ಅನುಭವಿಸಿ ಮತ್ತೆ ಈ ಕರ್ಮಭೂಮಿಗೆ ಬರ್ತೀವಂತೆ. ಈ ಕರ್ಮಭೂಮಿಯಲ್ಲೇನೋ ಮತ್ತೆ ಸುಖ ದುಃಖಗಳನ್ನೇ ಅನುಭವಿಸ್ತೀವಿ. ಮತ್ತು ಅವನು ಇಲ್ಲಿ ವಾಪಸ್ ಬಂದು ನನಗೆ ಸ್ವರ್ಗನೇ ಬೇಕು ಅಂತ ಕರ್ಮಗಳನ್ನು ಮಾಡಿದ್ರೆ ಮತ್ತೆ ಅದೇ ಕತೆ. ಈ ರೀತಿ ಕರ್ಮಕಾಂಡವನ್ನೇ ಅವಲಂಬಿಸಿರುವವರು ಸಂಸಾರ ಚಕ್ರದಲ್ಲಿ ತಿರುಗುತ್ತಾರೆ. ಸ್ವರ್ಗಕ್ಕೆ ಹೋಗ್ತಾರೆ, ಆ ಪುಣ್ಯ ಒಳ್ಳೆಯದೇ ಮಾಡ್ತಾ ಇದ್ದಾನೆ ಅವನು ಯಾವಾಗಲೂ, ಅದರಿಂದ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಪುಣ್ಯವನ್ನು ಅನುಭವಿಸಿ ಆ ಪುಣ್ಯ ಫಲವನ್ನು ಪುಣ್ಯಫಲ ಕ್ಷೀಣಿಸಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ತಾನೆ. ಮತ್ತೆ ಅದೇ ಥರನೇ ಪುಣ್ಯ ಬೇಕು ಅಂತಲೇ ಮಾಡ್ತಾನೆ, ಮತ್ತೆ ಅಲ್ಲಿಗೆ ಹೋಗ್ತಾನೆ. ಹಾಗೆ ಪುನರಪಿ ಜನನಂ ಪುನರಪಿ ಮರಣ, ಹಾಗೆ ಸಂಸಾರ ಚಕ್ರದಲ್ಲೇ ತಿರುಗ್ತಾ ಇರ್ತಾನಂತೆ. ನಮಗೆ ಭಗವಂತನನ್ನು ಸೇರಬೇಕು ಅನ್ನೋದಾದಾಗ ಮಾತ್ರ ನಾವು ಈ ಸುಖ ದುಃಖಗಳನ್ನು ದಾಟಿ ಹೋಗಬೇಕು ಅಂತ ಹೇಳೋದು. ಸ್ವರ್ಗಕ್ಕೆ ಹೋಗಿ ವಾಪಸ್ ಬರೋದು, ಮತ್ತೆ ಕರ್ಮ ಮಾಡೋದು, ಮತ್ತೆ ಹೋಗೋದು, ಮತ್ತೆ ಬರೋದು, ಆ ಥರ ಬೇಡ ಲೈಫ್ ನಮಗೆ. ಒಂದೇ ಸಲ ಭಗವಂತನನ್ನು, ಅದನ್ನೇ ಮುಕ್ತಿ ಅಂತ ಹೇಳೋದು, ಅದನ್ನೇ ಮೋಕ್ಷ ಅಂತ ಹೇಳೋದು. ಹೀಗೆ ಪುಣ್ಯಕ್ಕೋಸ್ಕರ ಕೆಲಸ ಮಾಡೋರು ಏನು ಮಾಡ್ತಾರೆ, ಅವರು ಸಂಸಾರ ಚಕ್ರದಲ್ಲೇ ತಿರುಗ್ತಾ ಇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ಎಲ್ಲರೂ ಹಾಗೇ ಇರ್ತಾರ? ಪುಣ್ಯ ಪ್ರಾಪ್ತಿಗಾಗಿ ಒಳ್ಳೊಳ್ಳೆ ಕೆಲಸ ಮಾಡೋದು, ಮತ್ತೆ ಅಲ್ಲಿಗೆ ಹೋಗೋದು, ಮತ್ತೆ ವಾಪಸ್ ಬರೋದು, ಇದೇ ರೀತಿ ಸಂಸಾರ ಚಕ್ರದಲ್ಲೇ ಇರಬೇಕಾ ನಾವು? ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ. ಅನನ್ಯ ಅಂತ ಹೇಳಿದ್ರೆ ಬೇರೆ ಏನನ್ನು ಯೋಚಿಸೋದೇ ಇಲ್ಲ ಅವರು, ಭಗವಂತನನ್ನೇ, ಎಲ್ಲದರಲ್ಲೂ ಭಗವಂತನನ್ನೇ. ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಚಿಂತನೆ ಮಾಡ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸ್ಕೊಳ್ತೀನಿ ಅಂತ. ಮೊನ್ನೆ ಯಜ್ಞದಲ್ಲಿ ಸ್ವಾಮೀಜಿಯವರು ಒಂದು ಕತೆ ಹೇಳ್ತಾ ಇದ್ರು. ಒಬ್ಬ ರಾಮ ಭಕ್ತ ಇದ್ದಂತೆ, ವ್ಯಾಪಾರ ಮಾಡ್ತಾ ಇರ್ತಾನೆ ಅವನು, ದಿನನಿತ್ಯದ ಜೀವನಕ್ಕೆ ವ್ಯಾಪಾರ. ಅವನ ಅಂಗಡಿಯಲ್ಲಿ ಏನಾದರೂ ಯಾರಾದರೂ ಕೇಳಲಿಕ್ಕೆ ಹೋದರೆ ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಅಥವಾ ನಾನು ನಿಮ್ಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾ ಇದ್ದಂತೆ, ರಾಮನ ಇಚ್ಛೆ, ಈ ವಸ್ತುವಿನ ಬೆಲೆ ಇಷ್ಟು ಅಂತ. ಅಲ್ಲ, ಇದು ಜಾಸ್ತಿ ಆಯ್ತಲ್ವಾ, ಇಷ್ಟೊಂದು ಕೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನಂತೆ, ಇಲ್ಲ, ರಾಮನ ಇಚ್ಛೆ, ಇದನ್ನು ತಯಾರು ಮಾಡಿದವನಿಗೆ ಇಷ್ಟು ಖರ್ಚಾಯಿತು, ಅವನು ನನಗೆ ಈ ಬೆಲೆಗೆ ಕೊಟ್ಟ, ರಾಮನ ಇಚ್ಛೆಯಂತೆ ಅವನು ನನಗೆ ಈ ಬೆಲೆಗೆ ಕೊಟ್ಟ. ಅವನು ಕೊಟ್ಟಿದ್ದ ಬೆಲೆಗೆ ನಾನು ಇಷ್ಟನ್ನು ಸೇರಿಸಿ ನಿಮಗೆ ಮಾರ್ತಾ ಇದ್ದೀನಿ, ರಾಮನ ಇಚ್ಛೆಯಂತೆ. ಎಲ್ಲವೂ ರಾಮನ ಇಚ್ಛೆ, ಆಯಿತಾ? ಏನು ಹೇಳಿದ್ರು ಅವನು ರಾಮನ ಇಚ್ಛೆ. ಊಟ ಮಾಡೋಕ್ಕೆ ಹೇಳಿದ್ರೆ ಮನೆಯಲ್ಲಿ ರಾಮನ ಇಚ್ಛೆ ಅಂತೆ ನಾನು ಊಟ ಮಾಡ್ತೀನಿ, ಅಷ್ಟೇ. ಆ ಥರ ರಾಮನ ಇಚ್ಛೆ ಅಂತೆ ನಾನು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಏನು ಕೇಳಿದ್ರು ಅವ್ನು ರಾಮನ ಇಚ್ಛೆ ಅಂತ ಹೇಳ್ತಿರ್ತಾನೆ. ಅವನು ಹೊರಗಡೆ ಕೂತಿರ್ತಾನೆ, ಇನ್ನು ಯುವಕ ಕಟ್ಟು ಮಸ್ತಾಗಿರೋವನು. ಹಾಗಾಗಿ ಯಾರೋ
ಆ ಕಡೆ ಕಳ್ಳರು ಏನೋ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನು ಇವನು ಎತ್ಕೊಂಡು ಹೋಗೋಕ್ಕೆ ಇವನನ್ನು ಕರ್ಕೊಂಡು ಹೋಗ್ತಾರಂತೆ. ಹೊತ್ಕೊಂಡು ಯಾರೊಬ್ಬರು ಬೇಕಾಗಿರ್ತಾರೆ ಹೆಲ್ಪ್ಗೆ, ಬಾ ಅಂತ ಅವನ ಕೈಲಿ ಹೊರಿಸ್ಕೊಂಡು ಇವರೆಲ್ಲ ಹೋಗ್ತಾ ಇರ್ತಾರೆ. ಹೋಗ್ತಾ ಇರೋಷ್ಟರಲ್ಲಿ ಮತ್ತು ಪೊಲೀಸರೇನೋ ಬರ್ತಾರೆ. ಆಗ ಅವರೆಲ್ಲ ನಿಜವಾದ ಕಳ್ಳರು ತಪ್ಪಿಸ್ಕೊಂಡ್ಬಿಡ್ತಾರೆ, ಇವನು ಸಿಕ್ಕಾಕೋತಾನೆ. ಇವನು ಸಿಕ್ಕಾಕೊಂಡಾಗ ಹೇಳ್ತಾನೆ, ಏನಾಯಿತು ಅಂತ ಪೊಲೀಸ್ ಕೇಳಿದ್ರೆ, ಮನೆ ಮುಂದೆ ನಾನು ಕುಳಿತಿದ್ದೆ, ರಾಮನ ಇಚ್ಛೆ ನನ್ನ ಮನೆ ಮುಂದೆ ಇವ್ರು ಹೋಗ್ತಾ ಇದ್ರು, ರಾಮನ ಇಚ್ಛೆ ಅವ್ರು ನನ್ನನ್ನು ಕರ್ಕೊಂಬಂದರು, ಹೀಗೆ ನನ್ನ ಕೈಲಿ ಹೊರಿಸ್ಕೊಂಡು, ರಾಮನ ಇಚ್ಛೆ ನಾನು ನಿಮಗೆ ಸಿಕ್ಕಾಕೊಂಡಿದ್ದೀನಿ. ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವ್ನು ಲಾಯರ್ ಗತಿ ಅದೇ ಹೇಳ್ತಾನೆ, ರಾಮನ ಇಚ್ಛೆಯಿಂದ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ, ರಾಮನ ಇಚ್ಛೆ ಅಂತ ಇವರು ಪೊಲೀಸ್ನವ್ರು ನನ್ನ ಹಿಡಿದ್ರು, ರಾಮನ ಇಚ್ಛೆಯಿಂದ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಜಡ್ಜಿಗೆ ಗೊತ್ತಾಗುತ್ತೆ ಇವನು ಕಳ್ಳ ಅಲ್ಲ ಅಂತ. ಆವಾಗ ಅವನನ್ನು ಬಿಡ್ತಾರೆ. ಹೊರಗಡೆ ಬರ್ತಾನೆ ಅವನು. ಬಂದಾಗ ಅವನ ಜನಕ್ಕೆ ಎಲ್ಲರೂ ಭಾಳ ಒಳ್ಳೆಯ ಮನುಷ್ಯ ಅವನು. ಜನ ಕಾಯ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ. ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ರಾಮನ ಇಚ್ಛೆ ಅಂತೆ ನನ್ನ ಬಿಡುಗಡೆ ಆಯಿತು ಅಂತ. ಅಲ್ಲ ನೋಡಿ, ಎಲ್ಲವೂ ಅವನಿಚ್ಛೆ ಅಂತ ನಡೀತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಸುಂದರ. ಅದು ನಮಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ, ಎಲ್ಲವೂ ಅವನಿಚ್ಛೆ ಅಂತ ನಡೀತಾ ಇದೆ. ಅದು ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಪೂಜಿಸುತ್ತಾರೋ, ಚಿಂತನೆ ಮಾಡುತ್ತಾರೋ, ಒಳ್ಳೆಯದಾದಾಗ ಬೇರೆ ಥರ, ಕೆಟ್ಟದಾದಾಗ ಬೇರೆ ಥರ ಅಲ್ಲ, ಅನನ್ಯವಾಗಿ ಎಲ್ಲವೂ ಅವನಿಚ್ಛೆ ಅಂತ ನಡೀತಾ ಇದೆ ಅಂತ. ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೋ ಅಂತಹ ನಿತ್ಯಯುಕ್ತರ, ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಯೋಗ ಅಂದ್ರೇನು? ಪಡ್ಕೊಳ್ಳುವಂಥದ್ದು. ಕ್ಷೇಮ ಅಂದ್ರೇನು? ಕಾಪಾಡ್ಕೊಳ್ಳುವಂಥದ್ದು. ಅವರ ಯೋಗ ಮತ್ತು ಕ್ಷೇಮ ಎರಡನ್ನೂ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಭಗವಂತ. ಅದರಿಂದ ಸಂಪೂರ್ಣವಾಗಿ ಅದೇ ಆ ಶರಣಾಗತಿ, ಆ ಸರೆಂಡರ್ ಆಗೋದು ಅನ್ನೋದಿದೆಯಲ್ಲ, ಅದಾಗಬೇಕು. ಯೋಗಕ್ಷೇಮವನ್ನು ನಾನೇ ವಹಿಸ್ಕೊಳ್ತೀನಿ. ಅಂತಹ ನಿತ್ಯಯುಕ್ತರು ನೆನ್ಪಿಟ್ಕೊಳ್ಬೇಕಲ್ಲಿ. ಎಲ್ಲಿ ನಾವು ಹಾಗಿದ್ರೂ ಕೂಡ ಭಗವಂತ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂತ ಯಾರಿಗಾದರೂ ಅನಿಸಿದರೆ ನಾವು ಈ ಥರ ನಿತ್ಯಯುಕ್ತರಾಗಿಲ್ಲ ಅಂತ ತಿಳ್ಕೊಳ್ಬೇಕು. ನಿತ್ಯಯುಕ್ತರಾಗಿದ್ದರೆ ಮಾತ್ರ ಆ ರೀತಿಯಾಗಿ ಅನನ್ಯವಾದ ಮನಸ್ಸಿನಿಂದ ಬೇರೆ ಏನು ಯೋಚನೆಯೇ ಇಲ್ಲ ಅಂತಂದರೆ, ಬರೀ ಅದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅಲ್ಲ, ಮನೆ ಕೆಲಸ ಮಾಡುವಾಗಲೂ ಅದು ಭಗವಂತನಿಗೋಸ್ಕರ ಮಾಡ್ತಾ ಇರೋದು, ಅಥವಾ ಭಗವಂತನಿಂದಲೇ ಆಗ್ತಾ ಇರೋದು ಈ ಕೆಲಸ ಎಲ್ಲ. ಆ ರೀತಿಯಾಗಿ ಅನನ್ಯವಾದ ಭಕ್ತಿಯಿಂದ, ಬೇರೆ ಅನ್ಯ ಭಾವನೆಗಳೇ ಇಲ್ಲ, ಅವನು ಬಿಟ್ಟರೆ ಬೇರೆ ಯೋಚನೆಯೇ ಇಲ್ಲ. ಆ ರೀತಿಯಾದ, ಅಂದರೆ ಯಾವಾಗಲೂ ಸಂಸಾರದಲ್ಲೇ ತೊಡಗಿ ಬರೀ ಅದನ್ನೇ ತಲೆಯಲ್ಲಿ ತುಂಬಿಕೊಂಡು ಇರೋದಕ್ಕಿಂತ, ಯಾರು ಅದನ್ನು ಬಿಟ್ಟು ಇರುತ್ತೆ, ಅವನಿಗೆ ಸಂಸಾರ ಅನ್ನೋದಿರುತ್ತೆ, ಇಲ್ಲದೆ ಇರೋದಿಲ್ಲ. ಅದೆಲ್ಲ ಇದ್ದರೂ ಕೂಡ ಅವನು ಅನನ್ಯವಾದ ಮನಸ್ಸಿನಿಂದ ಅವನನ್ನೇ, ಭಗವಂತನನ್ನೇ ಯೋಚಿಸ್ತಾ ಇರ್ತಾನೆ. ಅಂದರೆ ಭಗವಂತನಲ್ಲಿ ಅಚ್ಚಲವಾದ ಒಂದು ಪ್ರೇಮವನ್ನು ಇಟ್ಕೊಂಡಿರ್ತಾನೆ. ಆ ಭಗವಂತನನ್ನು ಉಪಾಸನೆ ಮಾಡುವುದು ಬಿಟ್ಟು ಬೇರೆ ಏನು ಇರೋದೇ ಇಲ್ವೋ ಅದಕ್ಕೆ ಅನನ್ಯ ಅಂತ ಹೇಳ್ತಾರೆ. ಅಂಥವನ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ. ಅಂಥವನನ್ನು ನಾನೇ ನೋಡ್ಕೊಳ್ತೀನಿ. ಈ ಗುರುದೇವ್ ಚಿನ್ಮಾನಂದರು ಯಾವಾಗಲೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಶ್ಲೋಕ ಅಥವಾ ಈ ಥರ ವಿಚಾರ ಬಂದಾಗ, ಅನನ್ಯ ಭಕ್ತಿಯಿಂದ ನಾನು ಭಗವಂತನನ್ನೇ ಮಾಡ್ತಾ ಇದ್ದರೆ ಹೇಗೆ ಅಂತೆಲ್ಲ ಯೋಚನೆ ಮಾಡಿದಾಗ, ಕೆಲಸ ಮಾಡೋಕ್ಕಾಗಲ್ಲ, ಅದು ಹೇಗಾಗತ್ತೆ ಆ ಥರ ಎಲ್ಲ ಹೇಳಿದಾಗ ಅವರು ಉದಾಹರಣೆ ಕೊಡ್ತಾ ಇದ್ದಿದ್ದು ಗಂಗಾ ನದಿದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಗಂಗಾ ನದಿ. ಈ ಹರಿದ್ವಾರ ಅಥವಾ ಋಷಿಕೇಶ್ಗೆಲ್ಲ ಹೋದರೆ ನೀವು ಅಲ್ಲಿ ಸ್ನಾನ ಮಾಡಬೇಕು ಅಂದರೆ ಒಂದು ಕಂಬಿ ಹಾಕಿರ್ತಾರೆ, ಅದನ್ನು ಹಿಡ್ಕೊಂಡೇ ಸ್ನಾನ ಮಾಡಬೇಕು. ಒಂದು ಪಕ್ಷ ಅದನ್ನು ಹಿಡ್ಕೊಂಡಿಲ್ಲ ಹಾಗೆ ಮಾಡ್ತೀನಿ ಅಂತ ಅಂದರೆ ಅದು ಏನೋ ಎಷ್ಟು ಫೋರ್ಸ್ ಇರುತ್ತೆ ಅಂತ ಹೇಳಿದ್ರೆ ಅದು ನೀವು ಸಿಗೋದು ಕಲ್ಕತ್ತಾದಲ್ಲೇ ಅಂತ ತಮಾಷೆ ಮಾಡ್ತಾರೆ ಅವರು. ಆ ಒಂದು ಕೈಯನ್ನು ಹಿಡ್ಕೊಂಡು ನಾನು ಸ್ನಾನ ಮಾಡಿಕೊಂಡ್ರೆ
ಮೈಯಲ್ಲಿರೋ ಕೊಳೆ ಎಲ್ಲ ಪೂರ್ತಿ ಹೋಗೋದಿಲ್ಲ ಅಲ್ವಾ ಅಂತ ಯಾರಾದರೂ ಅಂದ್ಕೊಂಡ್ರೆ, ಅದಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ರು, ಆ ಒಂದು ಕೈಯಲ್ಲಿ ಇಟ್ಕೊಂಡು ನೀನು ಇನ್ನೊಂದು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿನ್ನ ಮೈಯನ್ನು ತೊಳ್ಕೊ, ಉಳಿದಿದ್ದನ್ನು ಆ ರಭಸದಲ್ಲಿ ಆ ಗಂಗೆ ಬರ್ತಾಳಲ್ಲ ಅವಳೇ ಅದನ್ನು ಕ್ಲೀನ್ ಮಾಡಿಬಿಡ್ತಾಳೆ ಅಂತ. ಹಾಗೆ ಒಂದು ಕೈಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಇಟ್ಕೊಂಡು ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದರೆ ಆ ಭಗವಂತನ ಕೃಪೆ ಏನಿರುತ್ತಲ್ಲ ಅದು ನಾವು ಮಾಡೋ ಕೆಲಸನೆಲ್ಲ ಚಂದದಲ್ಲಿ ಮಾಡುತ್ತೆ. ಅದನ್ನೇ ಹೇಳೋದವನು ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ. ಹಿಂಗೇನು ಮಾಡ್ತೀಯ ಅದ್ರ ಜೊತೆಗೆ ನಾನು ಕೃಪೆಯನ್ನು ಕೊಟ್ಟಿರ್ತೀನಿ ಅಲ್ಲಿ ಅಂತ. ಎಷ್ಟು ಸುಂದರ ನೋಡಿ. ಅನನ್ಯಾಶ್ಚಿಂತೆಯಂತೋ ಇದನ್ನು ನಾವು ಗೀತಾ ಪಂಚಾಮೃತದಲ್ಲೂ ವಿಚಾರ ಮಾಡಿದ್ವಿ ಅಂದ್ಕೊಳ್ತೀನಿ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮುಂದುವರೆಸ್ತಾ, ಏಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹೇ ಕೌಂತೇಯ, ಇತರ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸುವವರೂ ಸಹ ನನ್ನನ್ನೇ ಪೂಜಿಸುತ್ತಿರುವುದು, ಆದರೆ ಅದು ಅವಿಧಿಪೂರ್ವಕವಾಗಿ ಅವರು ನನ್ನನ್ನು ಮಾಡುವ ಪೂಜೆ ಅಂತ. ಬೇರೆಯವರು ಕೂಡ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಆ ಬ್ರಹ್ಮನನ್ನು ನಾವು ಪೂಜಿಸ್ತಾ ಇಲ್ಲ, ಆದರೆ ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿ ನಮಗೆ ಏನು ಬೇಕೋ ಆ ವರವನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತೀವಿ. ಆ ದೇವತೆಗಳನ್ನು, ಇಷ್ಟ ದೇವತೆಗಳನ್ನು ಪೂಜಿಸಿ ನನಗೆ ಇಂಥದ್ದು ಬೇಕು ಫಲ ಅಂತ ಕೇಳ್ಕೊಳ್ತೀವಂತೆ. ಶ್ರದ್ಧೆ ಅದನ್ನು ಪೂಜಿಸಿದ್ರೂ ಸಹ ಅದು ಭಗವಂತನನ್ನೇ ಪೂಜಿಸ್ತಾರೆ, ಯಾಕೆಂದರೆ ಅದೇ ಅವನ ಅವತಾರ ಕೂಡ ಅಲ್ವಾ. ಆದ್ದರಿಂದ ಅದು ಕೂಡ ಭಗವಂತನನ್ನು ಪೂಜಿಸಿದ ಹಾಗೆ. ಆದರೆ ಅದು ಅವಿಧಿಪೂರ್ವಕ ಅಂತ ಹೇಳ್ತಾನೆ, ಅಂದರೆ ಅದು ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಡೋದಿಲ್ಲ ಅಂತ. ಸಂಪೂರ್ಣ ಫಲ ಅಂತ ಹೇಳಿದರೆ ಆ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ ಏನು ಹೇಳಿದನಲ್ಲ ಅದಾಗೋದಿಲ್ಲ. ನಿಮ್ಗೇನು ಬೇಕೋ ಅದು ಸಿಗತ್ತೆ, ಆದರೆ ಅದು ಈ ರೀತಿಯ ಆಗಿರೋದಿಲ್ಲ ಅಂತ ಹೇಳ್ತಾನೆ. ಅನ್ಯ ದೇವತೆಗಳ ಮೂಲಕ ಅಂತ ಹೇಳಿದಾಗ ಆ ಅನ್ಯ ದೇವತೆಗಳು ಕೂಡ ಭಗವಂತನ ಅಂಗಭೂತರೇ ಅಂತ ಹೇಳ್ತಾರೆ. ನಿಷ್ಕಾಮ ಭಾವದಿಂದ ಆ ದೇವತೆಗಳನ್ನು ಶಾಸ್ತ್ರೋಕ್ತ ಪ್ರಕಾರದಿಂದ ಶ್ರದ್ಧಾಪೂರ್ವಕ ಪೂಜಿಸುವುದು, ಆ ದೇವತೆಗಳ ಪೂಜೆಯ ಮೂಲಕ ಭಗವಂತನು ವಿಧಿಪೂರ್ವಕ ಪೂಜೆ ಮಾಡುವುದಾಗಿ ಮತ್ತು ಇದರ ಫಲವನ್ನು ಭಗವಂತನ ಪ್ರಾಪ್ತಿಯೇ ಆಗಿದೆ. ಅದು ಹಾಗೆ ಮಾಡಿದ್ರೂ ಕೂಡ ಅನ್ಯ ದೇವತೆಗಳನ್ನು ಪೂಜಿಸಿದ್ರು ಕೂಡ ಭಗವಂತನನ್ನೇ ಪೂಜಿಸಿದಾಗ ಆಗತ್ತೆ ಅಂತ ಇಲ್ಲಿ ಭಾಷ್ಯದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಯಾವ ರೀತಿ, ಯಾಕೆಂದರೆ ಎಲ್ಲವೂ ಅವನೇ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಪೂಜಿಸಿದ್ರೂ ಕೂಡ ಅದು ಅವನಿಗೆ ಸೇರುತ್ತೆ ಅಂತ ಇಲ್ಲಿ ಹೇಳಿದ. ಮುಂದುವರಿಸ್ತಾ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಯವಂತಿತೆ ತತ್ವೇನಾತಶ್ಯವಂತಿತೆ. ಸಮಸ್ತ ಪೂಜೆಗಳ ಭೋಕ್ತೃವು ನಾನೇ, ಪ್ರಭುವು ನಾನೇ. ಆದರೆ ಅವರು ನನ್ನನ್ನು ಸರಿಯಾಗಿ ತಿಳಿಯದೆ ವಂಚಿತರಾಗಿದ್ದಾರೆ. ಯಾವುದೇ ದೇವತೆಗಳನ್ನು ಪೂಜಿಸಿದ್ರೂ ಕೂಡ ಸಮಸ್ತ ಪೂಜೆಗಳ ಭೋಕ್ತೃ ಎಲ್ಲವೂ ಅವನಿಗೆ ಅರ್ಪಣೆ ಆಗ್ತಾ ಇರೋದು. ಅವನೇ ಪ್ರಭು, ಆದರೆ ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಜನ ಅಂತ ಹೇಳ್ತಾರೆ. ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಗುರಿ ಏನು ಅನ್ನೋದು ಸರಿಯಾಗಿ ತಿಳ್ಕೊಳ್ಬೇಕು ಅಂದರೆ ಶಾಸ್ತ್ರಕ್ಕೆ ಶರಣಾಗಬೇಕು. ಬಹಳಷ್ಟು ಜನ ಅಂದ್ಕೊಳ್ಳೋದುಂಟು, ದೇವಸ್ಥಾನಗಳಿಗೆ ಹೋದರೆ ಸಾಕು. ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀನಿ ಗೊತ್ತಾ,
ಆದರೂ ಕೂಡ ನನಗೇನೂ ಬದಲಾಗೋದಿಲ್ಲ, ನನ್ನ ಜೀವನದಲ್ಲಿ ಆಗೋದಿಲ್ಲ. ಯಾಕಾಗೋದಿಲ್ಲ? ಶಾಸ್ತ್ರಕ್ಕೆ ಶರಣ ಹೋದರೆ ಮಾತ್ರ ಜೀವನದಲ್ಲಿ ಏನಾದರೂ ಬದಲಾಗಲಿಕ್ಕೆ ಸಾಧ್ಯ. ಸುಮ್ಮನೆ ಹೋಗಿ ಭಗವಂತನ ಕೈ ಮುಗಿದು 101 ಕಾಯಿ ಓಡಿಸ್ತೀನಿ, ಅದರಿಂದ ಏನು ಬದಲಾವಣೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅವನು ಹೇಳ್ತಿದ್ದಾನೆ, ಆದರೆ ಅವರು ನನ್ನನ್ನು ಸರಿಯಾಗಿ ತಿಳಿಯದೆ ವಂಚಿತರಾಗಿದ್ದಾರೆ. ಮಾಡಬಾರ್ದು ಅಂತ ಹೇಳಲ್ಲ, ಪೂಜೆ ನಮಸ್ಕಾರ, ದೇವಸ್ಥಾನಗಳಿಗೆ ಹೋಗೋದು, ಯಾತ್ರೆ ಎಲ್ಲ ಮಾಡಬೇಕು. ಅದ್ರ ಜೊತೆಗೆ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಗೀತೆ ಹೇಳ್ತಾ ಇರೋದು. ಯಾಕೆ ಸಮಸ್ತ ಪೂಜೆಗಳ ಭೋಕ್ತೃವೂ ನಾನೇ ಅಂತ ಹೇಳ್ತಿದ್ದಾನೆ ಅವನು, ಅವನೇ ಪ್ರಭು ಅಂತಲೂ ಹೇಳ್ತಿದ್ದಾನೆ. ಆದರೆ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಶಾಸ್ತ್ರದ ಮೂಲಕವೇ ಅವನನ್ನು ತಿಳ್ಕೊಳ್ಳಿ ಸಾಧ್ಯ ಆಗೋದು. ಮುಂದುವರಿಸ್ತಾ, ಯಾಂತಿ ದೇವವ್ರತಾ ದೇವಾನ್ ಪಿತॄನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನೇ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೇ, ಕ್ಷುದ್ರ ದೇವತೆ ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪಡೆಯುವರು, ನನ್ನನ್ನು ಭಜಿಸುವವರು ನನ್ನನ್ನೇ ಪಡೆಯುತ್ತಾರೆ. ಏನು ಹೇಳ್ತಾರೆ ಇಲ್ಲಿ? ದೇವವ್ರತಾಃ, ದೇವತೆಗಳನ್ನು ಪೂಜಿಸೋರು ಅಂದರೆ ಏನೋ ಹೇಳ್ತಾರಲ್ವ, ಅದು ಆ್ಯಸ್ ಯೋರ್ ಮೈಂಡ್ ಸೋ ಯು ಆರ್ ಅಂತ. ನೀನು ಹೇಗಿರ್ತೀಯೋ ಹಾಗೆ, ನಿನ್ನ ಮನಸ್ಸು ಹೇಗಿದೆಯೋ ನೀನು ಕೂಡ ಹಾಗೆ ಇರ್ತೀಯ ಅಂತ. ಆದ್ದರಿಂದ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಅಂತ ಹೇಳುವಾಗ ನಾವು ಏನು ಬಯಸ್ತೀವೋ ಅದೇ ನಮಗೆ ಸಿಗತ್ತೆ. ನಮ್ಮ ಮನಸ್ಸು ಏನೇನ ಬಯಸುತ್ತೋ ಅದೇ ನಮಗೆ ಸಿಗೋದು. ಚಾಯ್ಸ್ ಇಸ್ ಮೈನ್ ಅಂತ ಹೇಳ್ತೀವಲ್ವಾ, ಹಾಗೆ ಇಲ್ಲಿ ದೇವತೆಗಳನ್ನು ಬೇಯಿಸಿದ್ರೆ ದೇವತೆಗಳು ಸಿಗ್ತಾರೆ, ಪಿತೃಗಳನ್ನು ಪೂಜಿಸಿದ್ರೆ ಪಿತೃಗಳು ಸಿಗ್ತಾರೆ. ಕ್ಷುದ್ರ ದೇವತೆಗಳನ್ನು ಪೂಜಿಸಿದ್ರೆ ನೋಡಿ, ಎಷ್ಟೋ ಜನ ಈ ಮಾಯ ಮಂತ್ರ ಮಾಟ ಕ್ಷುದ್ರ ದೇವತೆಗಳು ಅದನ್ನು ಬಯಸ್ತಾರೆ, ಅದೇ ಸಿಗುತ್ತೆ ಅವ್ರಿಗೆ, ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಲ್ಕತ್ತಾದಲ್ಲೆಲ್ಲ ಈ ನೀವು ನೋಡಿದ್ರೆ ಕೆಲವು ಇದರಲ್ಲಿ ರಾಮಕೃಷ್ಣ ಪರಮಹಂಸರ ಇದರಲ್ಲೆಲ್ಲ ಕಾಳಿ ಅಂತೆಲ್ಲ ಹೇಳುವಾಗ ಆ ಥರದ್ದೆಲ್ಲ ಇದೆ, ತಂತ್ರವಿದ್ಯೆ ಅದೆಲ್ಲ ಇದೆ. ಸೊ ಅದನ್ನು ಪೂಜಿಸಿದರೆ ಅವ್ರಿಗೆ ಅದೇ ಸಿಗುತ್ತೆ ಅಂತ. ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪಡೆಯುವರು, ನನ್ನನ್ನು ಭಜಿಸುವವರು ನನ್ನನ್ನೇ. ಅಂದರೆ ನಮಗೆ ಏನು ಬೇಕೋ ಭಗವಂತ ಅದನ್ನು ಕೊಡೋದು. ಈ ಕಾಸ್ಮಾಸ್ ಅಂತ ಹೇಳ್ತೀವಿ, ಅದನ್ನೇ ಯು ಕ್ಯಾನ್ ಅಟ್ರ್ಯಾಕ್ಟ್ ವಾಟ್ ಎವರ್ ಯು ವಾಂಟ್ ಅಂತ ಕೂಡ ಹೇಳ್ತಾರೆ. ನಾವು ಏನನ್ನು ಬಯಸ್ತೀವೋ ಬಲವಾಗಿ ಅದು ನಮಗೆ ಸಿಗುವಂತೆ ಆ ಭಗವಂತ ಮಾಡ್ತಾನಂತೆ, ಆಯಿತಾ? ಆದ್ದರಿಂದ ಇಲ್ಲಿ ಯಾವುದನ್ನು ಪೂಜಿಸಿ ಯಾರ್ಯಾರು ಏನೇನು ಪಡ್ಕೊಳ್ತಿದಾರೋ ಅದೇ ಅವನಿಗೆ ಸಿಗೋದು. ಈಗ ಭಗವಂತನನ್ನೇ ಪೂಜಿಸಿದ್ರೆ ಅವನೇ ಸಿಗ್ತಾನೆ ಅಂತ. ಮೋಕ್ಷ, ಈಗ ನನಗೆ ಮೋಕ್ಷ ಬೇಕು ಅಂತ ನಾನು ಬಯಸಿದೆ, ಅದಕ್ಕೆ ಹೇಳೋದು ಸಾಧನಾ ಚತುಷ್ಟಯದಲ್ಲಿ ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ ನಂಗೆ ಮೋಕ್ಷ ಬೇಕು ಅಂತ ಇರಬೇಕು. ಇವಾಗ ಇಷ್ಟೆಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ, ಆಯಿತು ನನ್ನ ದುಃಖ ಪರಿಹಾರ ಆಯಿತು, ಸುಖವಾಗಿದ್ದೀನಿ ನಾನು, ನನಗೆ ಅದೇ ಸಾಕು ಅಂತ ಅಂದ್ಕೊಂಡ್ರೆ ಅಷ್ಟೇ ಸಾಕು, ಭಗವಂತ ಬಿಟ್ಬಿಡ್ತಾನೆ. ಇಲ್ಲ ನನಗೆ ಮೋಕ್ಷನೇ ಬೇಕು ಅಂತ ನನಗೆ ಬಯಕೆ ಇದ್ದರೆ ಅದು ಸಿಗುತ್ತೆ. ಅದನ್ನೇ ಅವನು ಹೇಳೋದು, ನನ್ನನ್ನು ಬಯಸುವವರಿಗೆ, ನನ್ನನ್ನು ಭಜಿಸುವವರಿಗೆ, ಯಾರು ನನ್ನನ್ನು ಭಜಿಸ್ತಾರೋ ಅವರಿಗೆ ನಾನು ಸಿಗ್ತೀನಿ, ಅವ್ರು ನನ್ನನ್ನೇ ಪಡೀತಾರೆ. ಇಲ್ಲ ಬೇಡ ನನಗೆ ಸುಖವಾಗಿರಬೇಕು, ಪುಣ್ಯ ಸಿಕ್ಕರೆ ಸಾಕು ಅಂತೆಲ್ಲ ಹೇಳಿದ್ರೆ ನಾನು ಸ್ವರ್ಗಕ್ಕೆ ಹೋಗಿ ಬರ್ತೀನಿ, ನಂಗೆ ಸ್ವರ್ಗ ಲೋಕ ಸಾಕು ಅಂದರೆ ಸ್ವರ್ಗನೇ ಸಿಗುತ್ತೆ ಅಷ್ಟೆ. ನಾವೇನು ಕೇಳ್ತೀವೋ ಅದನ್ನು ಅವನು ಕೊಡ್ತಾನೆ ಅಂತ.
ಅಷ್ಟೆಲ್ಲ ಕೊಡೋನಿಗೆ ನಾನೇನಾದರೂ ವಾಪಸ್ ಕೊಡಬೇಕಲ್ವಾ? ಅವನನ್ನು ನಾನು ಹೇಗೆ ಪೂಜಿಸಬೇಕು? ಮುಂದಿನ ಇನ್ನೊಂದು ಸುಂದರವಾದ ಮಂತ್ರದಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪರತಂ ಅಶ್ನಾಮಿ ಪ್ರಯತಾತ್ಮನಃ. ಆರಾಧಿಸುವವನು ನೀರನ್ನು, ಪತ್ರವನ್ನು, ಪುಷ್ಪವನ್ನು ಅಥವಾ ಫಲವನ್ನು ನನಗೆ ಭಕ್ತಿಯಿಂದ ಕೊಡುವುದಾದರೆ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಇದನ್ನು ಹೇಳುವಾಗ ಸ್ವಾಮೀಜಿಯವರು ಹೇಳ್ತಿದ್ರು, ಅವನಿಗೆ ಎಷ್ಟೆಷ್ಟೋ ಕೊಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ಈ ಶ್ಲೋಕ ಓದ್ಕೊಂಡಿರ್ತಾನಲ್ಲ, ಅದಕ್ಕೆ ಅವನು ಹೇಳ್ತಾನೆ ಏನು ಪತ್ರಂ ಪುಷ್ಪಂ ಫಲಂ ತೋಯಂ, ನೀರನ್ನು, ಪತ್ರವನ್ನು, ಪುಷ್ಪವನ್ನು ಏನೋ ಒಂದು ಕೊಟ್ಟರೆ ಸಾಕು ಅಂತ ಅವನೇ ಹೇಳಿದಾನಲ್ಲ, ಅದಕ್ಕೆ ಜಾಸ್ತಿ ಯಾಕೆ ಕೊಡಬೇಕು, ಅಷ್ಟೇ ಕೊಡ್ತೀನಿ ಅಂತ ಕೊಡ್ತಾನಂತೆ. ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ, ಹಾಗಲ್ಲ, ಅದು ನಿನಗೇನೂ ಕೊಡ್ಲಿಕ್ಕೆ ಆಗದೆ ಇದ್ದಾಗ ಅಂತಹ ಸ್ಥಿತಿ. ಎಲ್ಲರೂ ನಾವೆಲ್ಲ ಮನುಷ್ಯರು, ಕೆಲವು ಸಲ ಕೊಡೋಕ್ಕಾಗತ್ತೆ, ಕೆಲವು ಸಲ ಕೊಡೋಕ್ಕಾಗಲ್ಲ ಕಾರಣಾಂತರಗಳಿಂದ ಅಲ್ವಾ? ಆದ್ದರಿಂದ ಆರಾಧಿಸುವವನು ಅವನು ಭಗವಂತನಿಗೆ ಅರ್ಪಿಸ್ಬೇಕಲ್ಲ, ಏನನ್ನಾದರೂ ಕೊಡಬೇಕು. ಅವನೇನು ಕೊಡ್ಲಿಕ್ಕೆ ಸಾಧ್ಯ? ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳೋದು ನೋಡಿ. ಒಂದು ಪತ್ರವನ್ನು ಇಟ್ಟರೆ ಸಾಕು, ಬಿಲ್ಪತ್ರೆ ಅಲ್ವಾ? ನೋಡಿ, ಈ ಬಿಲ್ಪತ್ರೆ ನೀವು ಕೇಳಿರಬೇಕು ಕತೆ. ಶಿವನಿಗೆ ಬಿಲ್ಪತ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಶಿವನ ಗುಡಿಗಳು ಪ್ರಪಂಚದಲ್ಲಿ ಎಷ್ಟಾಗೋದ್ವು ಅಂತಂದರೆ, ಏನೊಂದು ಕಲ್ಲು ತೊಗೊಂಡು ಹಿಂಗಿಟ್ಟರೆ ಅದು ಶಿವಲಿಂಗ ಆಗೋಯ್ತು. ಎಲ್ಲೆಲ್ಲೂ ಶಿವಲಿಂಗ. ಅವನಿಗಷ್ಟು ಹೂವು ತರೋದು ಎಲ್ಲಿಂದ? ಅದಕ್ಕೇನಾಯಿತು, ಅವನಿಗೆ ಪತ್ರ ಹಾಕೋಕ್ಕೆ ಶುರು ಮಾಡಿದ್ರಂತೆ. ಬಿಲ್ಪತ್ರೆ ಬೇಕಾದಷ್ಟು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಆ ತೋಯಂ ನೀರು, ಭಗವಂತ ಶಿವನಿಗೆ ಅಭಿಷೇಕ ಏನು ಅಲ್ವಾ? ನೀರಿನ ಅಭಿಷೇಕನೇ ಶ್ರೇಷ್ಠ. ಆ ಅಭಿಷೇಕ ಪ್ರಿಯ ಅವನಿಗೆ ಅಷ್ಟೊಂದಿದೆ, ಎಲ್ಲೆಲ್ಲಿ ನೋಡಿದ್ರು ಆ ಶಿವಮಯ. ಆ ಶಿವನಿಗೆ ಎಲ್ಲಿ ಹಾಲೇರಿಲಿಕ್ಕಾಗತ್ತೆ? ಅದಕ್ಕೆ ಏನು ಮಾಡಿದ್ರಂತೆ? ನೀರು. ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದರೂ ನನಗೆ ಅರ್ಪಿಸು ನೀನು ಅಂತ ಹೇಳ್ತಾನೆ. ಒಂದು ಪತ್ರವನ್ನು ಅಥವಾ ನೀರನ್ನು, ಪುಷ್ಪವನ್ನು, ಒಂದು ಹೂವು ಸಿಕ್ಕರೆ ಹೂವನ್ನು, ಒಂದು ಫಲವನ್ನು, ಏನದು ಭಕ್ತಿಯಿಂದ, ಕಂಡೀಷನ್ ಏನಲ್ಲಿ ಭಕ್ತಿಯಿಂದ ಕೊಡುವುದಾದರೆ, ಸುಮ್ಮನೆ ಕೊಡೋದಲ್ಲ, ಭಕ್ತಿಯಿಂದ ಕೊಡೋದಾದರೆ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಅಂತ. ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನಂತೆ. ಅದು ಎಷ್ಟು ಭಾವನೆಗಳದ್ದು ಎಷ್ಟು ಅದ್ಭುತ ನೋಡಿ. ಈಗ ನಾವೊಂದು ಹಣ್ಣನ್ನು ಏನೋ ಈಗ ಸ್ವಾಮೀಜಿ ಹತ್ರ ಹೋಗುವಾಗ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಫಲ ಪುಷ್ಪ ಎಲ್ಲ ತೊಗೊಂಡು ಹೋಗ್ತೀವಿ. ತೊಗೊಂಡು ಹೋದಾಗ ಅದೊಂದು ಪದಾರ್ಥ ಆಗಿರುತ್ತೆ, ಅಂಗಡಿಯಿಂದ ತೊಗೊಂಡಿರ್ತೀವಿ, ಬಾಳೆಹಣ್ಣು, ತೆಂಗಿನಕಾಯಿ ಏನೋ ತೊಗೊಂಡು ಹೋಗ್ತೀವಿ ಒಳಗಡೆಗೆ. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಅದೇ ಹಣ್ಣು ಕಾಯಿನ ನಮ್ಗೆ ವಾಪಸ್ ಕೊಡ್ತಾರೆ ಅವರು. ಅದು ತರುವಾಗ ಏನಾಗಿರುತ್ತೆ? ಪ್ರಸಾದ ಆಗಿರುತ್ತೆ. ಅದು ಭಾವನೆ ಬದಲಾಗ್ಬಿಟ್ಟಿರುತ್ತೆ ನೋಡಿ, ಅಲ್ಲಿ ಪ್ರಸಾದ ಆಗಿರುತ್ತೆ. ಅದರಿಂದಲೇ ಎಲ್ಲವನ್ನು ಅವನಿಗೆ ಅರ್ಪಿಸಿ ನಾವು ತಗೊಳ್ಬೇಕು ಅಂತ ಹೇಳೋದು. ಅವನಿಗೆ ಅರ್ಪಿಸಿ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ? ಅದು ಪ್ರಸಾದ ಆಗುತ್ತೆ. ಇಲ್ಲಿ ನಾವು ಏನು ಅವನಿಗೆ ಅರ್ಪಿಸ್ತೀವೋ ಅದನ್ನು ಅವನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಹೌದಾ? ಪ್ರೀತಿಯಿಂದ ಸ್ವೀಕರಿಸ್ತಾನಂತೆ. ಅದರಿಂದ ಅವನು ಏನು ಹೇಳ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ ನೋಡಿ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಆದುದರಿಂದ ಹೇ ಕೌಂತೇಯ, ನೀನು ಏನು ಕೆಲಸ ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಏನು ತಪಸ್ಸು ಯಜ್ಞವನ್ನು ಮಾಡುತ್ತೀಯೋ, ಏನನ್ನು ದಾನ ಕೊಡುತ್ತೀಯೋ ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಭಗವಂತನಿಗೆ ಎಲ್ಲವನ್ನು ಅರ್ಪಿಸ್ಬೇಕಂತ. ಎಲ್ಲವೂ ನಿನಗೆ ಭಗವಂತ, ನಿನಗೆ ಅಂತ ಅರ್ಪಣೆ ಮಾಡಬೇಕು.
ಏನು ಕೆಲಸ ಮಾಡಿದ್ರೂ ಕೂಡ ಮನೆಯಲ್ಲಿ ಅದು ಭಗವಂತನಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ, ಇದು ಭಗವಂತನ ಕೆಲಸ ಅಂತ ತಿಳಿದು ಮಾಡು. ನಾನು ಯಾಕೆ ನಿಮ್ಮ ಕೆಲಸ ಮಾಡಬೇಕು ಅಲ್ಲ. ಚಿಕ್ಕ ಹುಡುಗರಲ್ಲಿ ಇದ್ದಾಗೆಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಅಮ್ಮ ಎಲ್ಲ ಕೆಲಸ ನನಗೆ ಹೇಳ್ತಾರೆ, ನಾನು ಯಾಕೆ ಮಾಡಬೇಕು, ಜಗಳ ಆಡಿದ್ದುಂಟು ಅವಾಗೆಲ್ಲ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇವಾಗ ಏನು ಕೆಲಸ ಮಾಡ್ತೀವೋ ಅದನ್ನು ಮಾಡು ಅಂತ ಹೇಳಿದಾಗ ಭಗವಂತನ ಕೆಲಸ ಇದು. ನಮ್ಮ ಪಾಲಿಗೆ ಏನು ಕೆಲಸ ಬರುತ್ತೋ ಅದು ಭಗವಂತನ ಕೆಲಸ. ನಾವು ಏನು ತಿನ್ನುತ್ತೀವೋ ಅದನ್ನು ಕೂಡ ಅರ್ಪಣೆ ಮಾಡಬೇಕಂತೆ. ನಮ್ಮಲ್ಲೆಲ್ಲ ಹಿಂದೆ ತುಂಬ ಶ್ರದ್ಧೆಯಿಂದ ನಡ್ಕೊಂಡು ಬಂದಿರೋದಿದೆ ನೋಡಿ. ಒಲೆ ಹಚ್ಚುವಾಗ ಕೂಡ ಒಲೆಯನ್ನು ಪೂಜೆ ಮಾಡಿ, ಅಗ್ನಿ ಪೂಜೆ ಮಾಡಿ ಆಮೇಲೆ ಅದ್ರ ಮೇಲೆ ಅಡುಗೆಯನ್ನು ಮಾಡ್ತಾಯಿದ್ವಿ. ಆ ಅಡುಗೆ ಮಾಡಿದ ಮೇಲೂ ಕೂಡ ಅದರಿಂದ ಸ್ವಲ್ಪ ತೆಗೆದು ಅಗ್ನಿಗೆ ಕೊಡ್ತಾಯಿದ್ರು. ಅಂದರೆ ಅದೆಲ್ಲವೂ ಅರ್ಪಿತ ಆದಮೇಲೆ ನಾನು ತಗೊಳ್ಳೋದು ಅಂತ. ಭಗವಂತನಿಗೆ ಅರ್ಪಣೆ ಮಾಡೋದು ಅಂದ್ರೇನು, ಒಂದು ಭಾವ ಅದು ಅರ್ಪಣೆ ಮಾಡೋದು ಅಂತ. ನೀವು ಏನು ತಿನ್ನುತ್ತೀಯೋ ಅದು ಮೊದಲು, ಈಗಲೂ ಕೆಲವರು ಮಾಡ್ತಾರೆ, ಅದನ್ನೇನೋ ಸ್ವಲ್ಪ ಆಹಾರವನ್ನು ತೆಗೆದಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು ಅಂತ ಕೊಡ್ತಾರೆ. ಅವರವರ ಕಸ್ಟಮ್ಸ್ ಏನೇನು ರೂಢಿ ಬಂದಿರುತ್ತೋ ಆ ರೀತಿಯಲ್ಲಿ ಮಾಡ್ತಾರೆ. ಅಥವಾ ಒಂದು ಸ್ವಲ್ಪ ಊಟ ಅವತ್ತು ಯಾರಿಗಾದರೂ ಕೊಡಬೇಕು ನಾವು ಅಂತ ಕೊಡ್ತಾರೆ, ಕಾಯ್ತಿರ್ತಾರೆ ಮನೆ ಮುಂದೆ ಯಾರಾದರೂ ಬರ್ತಾರ, ಊಟವನ್ನು ಕೊಡಬೇಕು ನಾನು. ಅರ್ಪಣೆ ಮಾಡೋದು ಯಾವ ಥರದಲ್ಲಾದರೂ ಇರ್ಬೋದು. ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ಏನು ತಿನ್ನುತ್ತೀಯೋ ಅದನ್ನು ನನಗೆ ಅರ್ಪಿಸ್ಬೇಕು ಅಂತ. ಏನು ತಪಸ್ಸು ಅಂದರೆ ಏನು ನೋಡಿ. ಇಲ್ಲ ಅರ್ಪಣೆ ಮಾಡೋದ್ರಲ್ಲಿ ಈ ಶಾಸ್ತ್ರಾಧ್ಯಯನ ಹೇಳ್ತಿದ್ದೆ ಏನಂತ, ಈ ಫ್ರೀ ವಿಲ್ ಕೊಟ್ಟಿದ್ದಾನೆ ಭಗವಂತ ನಮಗೆ ಅಲ್ವಾ. ಫ್ರೀ ವಿಲ್ ಅಂದರೆ ನನಗೆ ಚಾಯ್ಸ್ ಇದೆ, ಏನೋ ಮಾಡಬಹುದು ಅಂತ. ಆದರೆ ಪ್ರಾಣಿಗಳಿಗೆ ಆ ಚಾಯ್ಸ್ ಇಲ್ಲ. ಅದರಿಂದಲೇ ಅವರಿಗೆ ಎರಡೇ ಇರೋದು, ಏನೋ ಒಂದು ಅರ್ಥ, ಒಂದು ಕಾಮ. ಅರ್ಥ ಅಂತ ಹೇಳಿದ್ರೆ ಆಹಾರ, ಕಾಮ ಅಂತಂದರೆ ಅದು ವಂಶ ಬೆಳೆಸ್ಕೊಳ್ಳುವಂಥದ್ದು, ಎರಡೇ ಇರೋದು. ಆದರೆ ಮನುಷ್ಯನಿಗೆ ಇನ್ನೆರಡು ಪುರುಷಾರ್ಥ ಇದೆ ಅಲ್ವಾ. ಮೋಕ್ಷ ಮತ್ತು ಧರ್ಮ ಮತ್ತು ಮೋಕ್ಷ ಎರಡಿದೆ. ಇಲ್ಲಿ ತಪಸ್ಸು ಅಂತ ಹೇಳುವಾಗ ಈಗ ನಾವು ಭಗವಂತನಿಗೆ ಎಲ್ಲವನ್ನು ಅರ್ಪಿಸ್ಬಿಡೋದು ಅಂದರೆ ಏನು ಅರ್ಪಿಸೋದು? ಶಾಸ್ತ್ರವನ್ನು ತಿಳಿದುಕೊಂಡ್ಮೇಲೆ ಭೂಲೋಕದಲ್ಲಿ ಇದ್ದೀವಿ ಅಂತ ಅಂದಮೇಲೆ ನಮಗೆ ಕಷ್ಟ ಸುಖ ಎಲ್ಲವೂ ಇದೆ ಅಂತ. ಒಂದು ನಮ್ಮ ಸಮಸ್ಯೆಗಳನ್ನು ಅವನಿಗೆ ಅರ್ಪಿಸ್ಬಿಡೋದು, ಇದು ನೀವು ಕೊಟ್ಟಿರೋದು ನಮಗೆ ಅಂತ. ಆ ಸಮಸ್ಯೆಗಳನ್ನು ಅವನಿಗೆ ಅರ್ಪಿಸೋದು. ಸಮಸ್ಯೆಗಳನ್ನು ಅರ್ಪಿಸ್ಬಿಟ್ರೆ ನಾನು ಬದುಕೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಪರಿಹಾರವನ್ನು ಹೇಳ್ಕೊಟ್ಟಿದ್ದಾನೆ ಅವನು ಎಷ್ಟೋ ಸಮಸ್ಯೆಗಳಿಗೆ. ಆ ಪರಿಹಾರವನ್ನು ನಾನು ಮಾಡಿಕೊಳ್ಬೇಕು. ಪರಿಹಾರ ಅಂತ ಹೇಳಿದ್ರೆ ಹೋಗಿ ಕೇಳ್ತಾರಲ್ಲ, ಶಾಸ್ತ್ರ ಕೇಳ್ತಾರೆ, ಅದು ಮಾಡ್ತಾರೆ, ಇದನ್ನು ಮಾಡಿದ್ರೆ ಪರಿಹಾರ ಆಗುತ್ತೆ, ಮಾಡ್ಕೊಳ್ಬೇಕು ಅದನ್ನು. ಒಂದು ಪಕ್ಷ ನಾನು ಸಮಸ್ಯೆಗಳನ್ನು ಅವನಿಗೆ ಅರ್ಪಿಸಿದ್ದೀನಿ, ಪರಿಹಾರವನ್ನು ಪ್ರಯತ್ನ ಮಾಡಿದ್ದೀನಿ, ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕೂಡ ಮಾಡ್ಕೊಂಡಿದ್ದೀನಿ. ಆದರೆ ಇನ್ನೂ ಪರಿಹಾರ ಆಗದೇ ಇರುವಂಥ ಇರುತ್ತಲ್ಲ, 7 ವರ್ಷ ಇರುತ್ತೆ ಏನೋ ಹೇಳ್ತಾರಲ್ಲ, ಅದಿರುತ್ತಲ್ಲ, ಅದನ್ನು ಭಗವಂತ ಹೇಳ್ತಾನೆ ಸಹಿಸ್ಕೊ ಅಂತ, ತಿತೀಕ್ಷಾ. ಆ ಸಹಿಸ್ಕೊಳ್ಳೋದಿದೆಯಲ್ಲ ಅದೇ ತಪಸ್ಸು. ಆ ತಪಸ್ಸನ್ನು ಕೂಡ ಭಗವಂತನಿಗೆ ಅರ್ಪಿಸ್ಬಿಡುವಂತ. ಎಷ್ಟು ಸುಂದರ ನೋಡಿ. ಆದ ತಪಸ್ಸಿ ಅದನ್ನು ತಪ ಅಲ್ವಾ, ಅದನ್ನು ಸಹಿಸ್ಕೊಳ್ಬೇಕು ನಾನು. ಎಷ್ಟು ವರ್ಷ? 3 ವರ್ಷ, 6 ವರ್ಷ, 7 ವರ್ಷ. ಸ್ವಾಮೀಜಿಯವ್ರು ತಮಾಷೆ ಮಾಡ್ತಾರೆ, 7 ವರ್ಷ 7.5 ಅಂತ ಹೇಳ್ತಾರೆ. 7 ವರ್ಷ, ನೀನು 2 ವರ್ಷ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಜ್ಯೋತಿಷ್ಯ ಭವಿಷ್ಯ ಹೇಳೋರು. 2 ವರ್ಷ ಆದಮೇಲೆ ಏನು ಬದಲಾಗಲ್ಲ, ನೀನು ಅಡ್ಜಸ್ಟ್ ಆಗಿರ್ತೀಯ ಅದಕ್ಕೆ ಅಂತ. ಅಂದರೆ ನಿನಗೆ ರೂಢಿ ಆಗಿರುತ್ತೆ ಆ ಕಷ್ಟ ಸಹಿಸ್ಕೊಳ್ಳೋದು ಅಂತ ಸ್ವಾಮೀಜಿಯವರು ಹೇಳೋದು. ಇರಲಿ, ಏನೇ ಇದ್ರೂ ಕೂಡ ನೋಡಿ, ಸಮಸ್ಯೆಗಳನ್ನು ಅರ್ಪಿಸ್ತೀವಿ ಅವನಿಗೆ, ಆಮೇಲೆ ಅದಕ್ಕೆ ಪರಿಹಾರ ಅಂತ ಏನಾದರೂ ಹೇಳಿದರೆ ಅದನ್ನು ಮಾಡ್ಕೊಳ್ತೀವಿ. ಅದು ಬಿಟ್ಟು ಇನ್ನೂ ಸಮಸ್ಯೆಗಳಿದೆ ಅಂತ ಅಂದಾಗ ತಪಸ್ಸು, ಅದನ್ನು ಸಹಿಸ್ಕೊಳ್ಳೇಬೇಕು. ದರ್ ಇಸ್ ನೋ ಚಾಯ್ಸ್. ಅದು ತಪಸ್ಸು. ಇಲ್ಲಿ ಶರಣಾಗತಿ ಅಂತ ಹೇಳಿದಾಗ ಇದನ್ನೇ ನಾವು ಶಾಸ್ತ್ರಾಧ್ಯಯನ ಆದಮೇಲೆ ಈ ರೀತಿಯ ಶರಣಾಗತಿ ನಾವು ಆಗೋದು ಭಗವಂತನಿಗೆ. ಏನು ತಪಸ್ಸು? ಯಜ್ಞವನ್ನು ಮಾಡುತ್ತೀಯೋ, ಯಜ್ಞ ಯಾವುದೇ ಯಜ್ಞ, ಜ್ಞಾನ ಯಜ್ಞ ಇರ್ಬೋದು, ಅಥವಾ ಸ್ವಾಧ್ಯಾಯ ಇರ್ಬೋದು, ಅಥವಾ ಯಾವುದೇ ರೀತಿಯ ಯಜ್ಞ, ಹೋಮ ಹವನ ಏನು ಮಾಡ್ತೀವಿ ಅದು ಕೂಡ ಇರ್ಬೋದು. ಏನನ್ನು ದಾನ ಮಾಡ್ತೀಯ, ದಾನ ಮಾಡೋದು ಅಷ್ಟೇ ನೋಡಿ. ಬಹಳ ದೊಡ್ಡ ಮನಸ್ಸು ಬೇಕು ದಾನ ಮಾಡಲಿಕ್ಕೆ.
ಆ ದಾನ ಮಾಡುವಾಗ ನಾನು ಅಂದ್ಕೊಳ್ಳೋದೇನು ನಾನು ಕೊಡ್ತಾ ಇದ್ದೀನಿ ಅಂತ. ಅಲ್ಲಿ ತಗೊಳ್ಳೋನಿದ್ರೆ ನಾನು ಕೊಡೋಕ್ಕಾಗೋದು, ಅವ್ನು ತಗೊಳ್ಳೋನೇ ಯಾರು ಇಲ್ಲ ಅಂದರೆ ನಾನು ಕೊಡೋದು ಯಾರಿಗೆ ಅಲ್ವಾ? ಅದರಿಂದ ಭಗವಂತನ ಇಚ್ಛೆ ಅದು ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ನಾನು ದಾನವನ್ನು ಮಾಡಬೇಕು. ಅಂದರೆ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ನಂದು ಅಂತ ಅಲ್ವೇ ಅಲ್ಲ. ನನಗೆ ಅವಕಾಶ ಸಿಕ್ಕಿದೆ, ಕೊಟ್ಟಿದ್ದಾನೆ ಭಗವಂತ, ಅದನ್ನು ನಾನು ಅವನ ಇಚ್ಛೆ ಅಂತ ಕೊಡ್ತಾ ಇದ್ದೇನೆ. ಹೇಳಿದ್ನಲ್ಲ, ರಾಮನ ಇಚ್ಛೆ. ದಾನ, ಯಜ್ಞ, ದಾನ, ತಪ ಅಲ್ವಾ? ಏನನ್ನು ದಾನ ಕೊಡುತ್ತಾನೋ ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಎಲ್ಲವನ್ನು, ನಾವು ಏನೇನು ಮಾಡಿದ್ರು ಕೂಡ ಅದು ಭಗವಂತನಿಗೆ ಅರ್ಪಣೆ. ಈಗಲೂ ನಮ್ಮೆಲ್ಲ ತುಂಬ ಏನದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಈಗ ಒಂದು ಗಿಡದಲ್ಲಿ ಮೊದಲ ಹೂವು ಬಿಟ್ಟರೆ ಅದು ಭಗವಂತನಿಗೆ ಅರ್ಪಣೆ, ಮೊದಲನೇ ಬೆಳೆ ಬಂದರೆ ಭಗವಂತನಿಗೆ ಅರ್ಪಣೆ ಅಲ್ವಾ? ಎಲ್ಲವನ್ನು ಅವನಿಗೆ ಅರ್ಪಿಸಿ ನಾವು ತಗೊಳ್ಳೋದು. ಆ ಕರು ಹಾಕಿದಾಗ ಹಾಲು ಮೊದಲು ಕೊಡುತ್ತೆ ಹಸು, ಆ ಮೊದಲ ಹಾಲು ಹುತ್ತಕ್ಕೆ ಹಾಕ್ಬರ್ತಾರೆ, ಯಾರು ಕುಡಿಯೋದಿಲ್ಲ. ಆ ಥರ ನಮ್ಮಲ್ಲಿ ಅದೆಲ್ಲವೂ ಇದೆ, ಆದರೆ ಅದನ್ನು ನಾವು ಎಲ್ಲೋ ಬಿಟ್ಕೊಂಡು ಬಂದುಬಿಟ್ಟಿದ್ದೀವಿ. ಅದರಿಂದ ಭಗವಂತನಿಗೆ ಅರ್ಪಣೆ ಪ್ರತಿಯೊಂದೂ. ಅವನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ ಏನಂತ, ನೀನು ಏನು ಕೆಲಸ ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಏನು ತಪಸ್ಸು ಯಜ್ಞವನ್ನು ಮಾಡುತ್ತೀಯೋ, ಏನನ್ನು ದಾನ ಕೊಡುತ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಅವೆಲ್ಲವನ್ನು ಇವಾಗ ಏನೆಲ್ಲ ಹಿಂಗೆ ಹೇಳ್ತಾನೆ ಅವನು, ಅದರಿಂದ ಏನಾಗುತ್ತೆ ಅಂತ ಮಾಡಿ ನೋಡಿ ಗೊತ್ತಾಗುತ್ತೆ. ಎಲ್ಲವನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಿಲ್ಲಿಸ್ತೀನಿ, ಮತ್ತೆ ಮುಂದುವರ್ಸೋಣ. ಪ್ರಯತ್ನ ಮಾಡಿ ನೋಡಿ. ಪ್ರತಿದಿನವೂ ಎದ್ದಾಗಿಂದ ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಣೆ ಮಾಡು. ಏನಾದರೂ ಆಗಿರಲಿ ಅದು ಅವನಿಗೆ, ಎಲ್ಲವೂ ನಿನಗೆ ಭಗವಂತ ಅಂತ ಅರ್ಪಿಸಿ ಮುಂದೆ ಹೋಗುವಂಥದ್ದು. ಆ ಸರೆಂಡರ್, ದಟ್ ಇಸ್ ಕಾಲ್ಡ್ ಶರಣಾಗತಿ. ಆ ಭಾವವನ್ನು ಮನಸ್ಸಲ್ಲಿಟ್ಕೊಂಡು ಮಾಡಬೇಕು. ಪ್ರಯತ್ನ ಮಾಡೋಣ. ಅಲ್ಲಿ ನಿಲ್ಲಿಸ್ತೀನಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः. हरिः ॐ.